ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಉದಯಗಿರಿ ಗಲಭೆಗೆ ಕಾರಣ ಆಯ್ತಾ ಮುಸ್ಲಿಂ ಮುಖಂಡನ ಹೇಳಿಕೆ. ಠಾಣೆಯ ಬಳಿ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮುಫ್ತಿ ಮುಷ್ತಾಕ್ ಮಕ್ಬೂಲಿ. ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದ ವ್ಯಕ್ತಿಗಾಗಿ ಪೊಲೀಸರ ಹುಡುಕಾಟ. ಪೊಲೀಸರ ಮೇಲಿನ ಹಲ್ಲೆ ಸಹಿಸಲ್ಲ, ಯಾರೇ ತಪ್ಪು ಮಾಡಿದರೂ ಕ್ರಮ ಕೈಗೊಳ್ಳಲಾಗುತ್ತೆ. ಉದಯಗಿರಿ ಗಲಭೆ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಶಾಸಕ ಸಂಗಮೇಶ್ ಪುತ್ರನಿಂದ ಮಹಿಳಾ ಅಧಿಕಾರಿಗೆ ನಿಂದನೆ ಪ್ರಕರಣ. ಭದ್ರಾವತಿ ಪೊಲೀಸರಿಂದ 3 ಆರೋಪಿಗಳ ತೀವ್ರ ವಿಚಾರಣೆ. ಎಸ್ಪಿಗೆ ಪತ್ರ ಬರೆದು ವರದಿ ಕೇಳಿದ ಮಹಿಳಾ ಆಯೋಗ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕಾಂಗ್ರೆಸ್ ನಾಯಕರ ಖಂಡನೆ. ರಾಜಾಜಿನಗರ ನಿಲ್ದಾಣದಿಂದ ಮಂತ್ರಿ ಮಾಲ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆ. ಮೋದಿ ಮುಖವಾಡ ಧರಿಸಿ ಕಿವಿಯ ಮೇಲೆ ಹೂ ಇಟ್ಟು ಆಕ್ರೋಶ. ಮೆಟ್ರೋ ದರ ಹೆಚ್ಚಳ ನಮಗೆ ಸಂಬಂಧಪಟ್ಟಿದ್ದಲ್ಲ, ದರ ಕಡಿಮೆ ಮಾಡೋದು ನಮ್ಮ ಕೈಯಲ್ಲಿಲ್ಲ. ಮೈಸೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಡಿಸಿಎಂ ಡಿಕೆಶಿ ಸಚಿವ ರಾಜಣ್ಣ ನಡುವೆ ತಾರಕಕ್ಕೇರಿದ ಕೋಲ್ಡ್ ವಾರ್. ದೊಡ್ಡ ನಾಯಕರ ಬಗ್ಗೆ ಮಾತನಾಡಲ್ಲ ಎಂದ ಡಿಕೆಶಿಗೆ ಟಾಂಗ್. ನಾವು ಕುಬೇರರ ಮಾತಿಗೆ ಪ್ರತಿಕ್ರಿಯಿಸಲ್ಲ ಎಂದ ರಾಜಣ್ಣ. ರಾಜ್ಯ ಬಿಜೆಪಿಯಲ್ಲಿನ ನಾಯಕರ ಒಡೆದ ಮನಸ್ಸುಗಳು ಸರಿ ಹೋಗಲಿ. ರಾಜ್ಯಾಧ್ಯಕ್ಷ ಸ್ಥಾನ ಪಕ್ಷ ನೀಡಿದರೆ ನಿಭಾಯಿಸಲು ಸಿದ್ಧ. ವಿಜಯನಗರದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ. ಆರ್ಆರ್ ನಗರದಲ್ಲಿ 2 ಮಹಿಳೆಯರ ಅನುಮಾನಾಸ್ಪದ ಓಡಾಟ. ಮನೆಯ ಗೇಟ್ ಬಳಿ ಇಣುಕಿ ನೋಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಅನುಮಾನಾಸ್ಪದ ಓಡಾಟದಿಂದ ಭಯಗೊಂಡ ಜನರಿಂದ ಪೊಲೀಸರಿಗೆ ದೂರು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಮರುಪಾವತಿಗೆ ಕಿರುಕುಳ. ಕೊಪ್ಪಳದ ಕುಕನೂರು ಮತ್ತು ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಅಳಲು. ಮೇಲಿಂದ ಮೇಲೆ ನೋಟಿಸ್ ಜಾರಿಗೆ ಬೇಸರ. ನೆರವಾಗುವಂತೆ ಸರ್ಕಾರಕ್ಕೆ ಮೊರೆ. ಸಿಲಿಕಾನ್ ಸಿಟಿ ಜನರಿಗೆ ತಟ್ಟಿದ ಏರ್ ಶೋ ಎಫೆಕ್ಟ್. ಯಲಹಂಕ ಫ್ಲೈಓವರ್ ಮಾತ್ರ ಅಲ್ಲ, ಸರ್ವಿಸ್ ರಸ್ತೆಯಲ್ಲೂ ಟ್ರಾಫಿಕ್. ಸರತಿ ಸಾಲಲ್ಲಿ ನಿಂತ ವಾಹನಗಳು, ಸವಾರರು ಹೈರಾಣ. ಮಾಘ ಪೌರ್ಣಮಿ ಹಿನ್ನೆಲೆ ಕುಂಭಮೇಳಕ್ಕೆ ಹರಿದು ಬಂದ ಭಕ್ತ ಸಾಗರ. ಸಿಎಂ ಯೋಗಿ ಆದಿತ್ಯನಾಥ್ರಿಂದ ವ್ಯವಸ್ಥೆಗಳ ಮಾನಿಟರಿಂಗ್. ಫೆಬ್ರವರಿ 26ರ ಒಳಗೆ 60 ಕೋಟಿ ಜನರಿಂದ ಪವಿತ್ರ ಸ್ನಾನದ ನಿರೀಕ್ಷೆ. ಅಯೋಧ್ಯೆ ರಾಮ ಮಂದಿರದ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ನಿಧನ. ಬ್ರೈನ್ ಸ್ಟ್ರೋಕ್ನಿಂದ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವು. ಸತ್ಯೇಂದ್ರ ದಾಸ್ ಅಗಲಿಕೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.